ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಷಗಟ್ಟಲೆ ಇಟ್ಟು ತಿನ್ನುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ಥರ ಹಾಕೋದಂತ ಈಸಿ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಒಂದಿಷ್ಟು ಮಾವಿನಕಾಯನ್ನು ತಗೊಂಡಿದ್ದೀನಿ. ಮೊದಲು ನೋಡಿ ಇದನ್ನು ಇವಾಗ ನೀರಲ್ಲಿ ಹಾಕಿ ತೊಳಿಬೇಕು. ಇಷ್ಟು ತಗೊಂಡಿದ್ದೀನಿ. ಓಕೆ, ಇವಾಗ ಇದನ್ನು ನಾನು ನೀರಲ್ಲಿ ಹಾಕ್ತೀನಿ. ನೋಡಿ, ಈ ಥರ ನೀರನ್ನು ತಗೊಂಡಿದ್ದೀನಿ. ಇದರಲ್ಲಿ ಹಾಕ್ಕೊಳ್ಳೋಣ. ಚೆನ್ನಾಗಿ ತೊಳಿಬೇಕಾಗುತ್ತೆ, ಯಾಕಂದರೆ ಅದರ ಮೇಲ್ಗಡೆ ಕೇರ್ ಇರುತ್ತಲ್ಲ, ಅದು ಹತ್ತಿದ್ರೆ ಗಾಯ ಆಗೋ ಚಾನ್ಸಸ್ ಇರುತ್ತೆ. ಮುಖಕ್ಕೆಲ್ಲ ಸ್ವಲ್ಪ ಬಾಯಿಗೆ ಹತ್ತಿದ್ರೆ ಸಾಕು ಗಾಯ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ತೊಳಿಬೇಕು. ಮಕ್ಕಳ ಕೈಯಲ್ಲಿ ಹಾಗೆ ಕೊಡೋದಕ್ಕೆ ಹೋಗಬಾರ್ದು. ಇದನ್ನು ನಾನಿವಾಗ ಚೆನ್ನಾಗಿ ತೊಳೆದು ಕಾಟನ್ ಬಟ್ಟೆಯಿಂದ ಒರೆಸಿ ಇಟ್ಕೋತೀನಿ. ಎಲ್ಲ ಮಾವಿನಕಾಯನ್ನು ಇದೇ ಥರ ತೊಳೆದು ಕಾಟನ್ ಬಟ್ಟೆಯಿಂದ ಒರೆಸಿ ಇಟ್ಕೋತೀನಿ. ಓಕೆ, ಇವಾಗ ಎಲ್ಲನೂ ಮಾಡ್ಕೊಳ್ಳೋಣ. ಪೂರ್ತಿಯಾಗಿ ಹಸಿ ಅಂಶ ಎಲ್ಲ ಹೋಗಬೇಕು, ನೀರಿನ ಅಂಶ, ಆ ಥರ ಒರೆಸ್ಕೊಳ್ಳಿ. ಎಲ್ಲವನ್ನು ನಾನು ತೊಳೆದು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಳಿಗೆ ಇದ್ದರೆ ಕಟ್ ಮಾಡ್ಕೊಳ್ಳಿ. ನನ್ನ ಹತ್ರ ಇಳಿಗೆ ಇಲ್ಲ, ಅದಕ್ಕೋಸ್ಕರ ನಾನು ಚಾಕುವಿನಿಂದ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ಈ ಥರ ಮಾವಿನಕಾಯಿ ಹಾಕುವಾಗ ಅದು ಕಟ್ ಮಾಡೋದು ಸಿಗುತ್ತೆ, ಅದರಿಂದ ಕೂಡ ಮಾಡ್ತಾರೆ. ಅದರಿಂದ ಅದೇನಾದರೂ ಇದ್ದರೆ ಅದರಿಂದ ಕೂಡ ನೀವು ಕಟ್ ಮಾಡ್ಕೋಬೋದು. ಮೊದಲು ಈ ಥರ ಮೇಲ್ಗಡೆದು ಕೇರ್ ಇರುತ್ತಲ್ಲ ಬೀಜದ್ದು, ಅದನ್ನು ತಕ್ಕೋಬೇಕು. ಅದಾದಮೇಲೆ ಈ ಥರ ಕಟ್ ಮಾಡ್ಕೋತೀನಿ ನಾನು. ಸೈಜು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಈ ಮೆಥಡನ್ನು ನೀವು ಫಾಲೋ ಮಾಡಿದರೆ ಸಾಕು, 1 ವರ್ಷ ಇಟ್ಟರೂ ಕೂಡ ಮಾವಿನಕಾಯಿ ಉಪ್ಪಿನಕಾಯಿ ಏನೂ ಆಗೋದಿಲ್ಲ. ಹಾಗೆ ಇಟ್ಟು ತಿನ್ಬೋದು ನೀವು. ಈ ಥರ ಎರಡೂ ಸೈಡಲ್ಲಿ ನಾನು ಕಟ್ ಮಾಡ್ಕೋತೀನಿ. ಚಾಕುವಿಂದ ಮಾಡೋದ್ರಿಂದ ಅಷ್ಟು ಕರೆಕ್ಟಾಗಿ ಕಟ್ ಆಗಲ್ಲ. ಇಳಿಗೆಯನ್ನು ಯೂಸ್ ಮಾಡಿಕೊಂಡು ನೀವು ಕಟ್ ಮಾಡ್ಕೊಳ್ಳಿ. ಇವಾಗ ಇದನ್ನು ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋತೀನಿ. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋತೀನಿ. ನಿಮಗೆ ಯಾವ ಸೈಜ್ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಈಸಿಯಲ್ಲಿ ತೋರಿಸ್ತಾ ಇದ್ದೀನಿ. ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ. ಇದಕ್ಕೆ ನಿಮಿಷಗಳಲ್ಲಿ ನೀವು ಹಾಕ್ಬಿಡ್ಬೋದು ಮಾವಿನಕಾಯಿ ಉಪ್ಪಿನಕಾಯನ್ನು. ಈ ಸೈಜಲ್ಲಿ ಎಲ್ಲವನ್ನು ನಾನು ಕಟ್ ಮಾಡಿ ಇಟ್ಕೋತೀನಿ. ನೋಡಿ, ಒಂದು ಕಾಟನ್ ಬಟ್ಟೆಯನ್ನು ನಾನು ನೆಲದ ಮೇಲೆ ಈ ಥರ ಹಾಸಿದ್ದೀನಿ. ಅದರ ಮೇಲ್ಗಡೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಮಾವಿನಕಾಯಿಯನ್ನು ಹಾಕ್ತೀನಿ. ಇದು ಪೂರ್ತಿಯಾಗಿ ನೀರಿನಂಶ ಹೋಗಿ ಒಣಗಬೇಕು. ಆ ಥರ ನೀವು ಕಾಟನ್ ಬಟ್ಟೆ ಮೇಲೆ ಹಾಕಿ ಎಲ್ಲ ಮಾವಿನಕಾಯನ್ನು ಕಟ್ ಮಾಡಿ. ನೋಡಿ, ಈ ಥರ ಹಾಕಿದ್ದೀನಿ. ಎಲ್ಲ ಮಾವಿನಕಾಯನ್ನು ಕಟ್ ಮಾಡಿ ಈ ಥರ ಒಣಗೋದಕ್ಕೆ ಹಾಕಬೇಕು. ನೆಕ್ಸ್ಟ್ ಇವಾಗ ನಾನು ಒಂದು ಕಡಾಯನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಒಂದಿಷ್ಟು ಮಾವಿನಕಾಯಿಗೆ. ನಾನಿಲ್ಲಿ ಒಂದು 10 ಕಾಯಿ ಹಾಕಿದ್ದೀನಿ ಮಾವಿನಕಾಯಿ. ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಸಾಸಿವೆನ ಸ್ವಲ್ಪ ಹುರ್ಕೋಬೇಕು. ಈ ಥರ ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ, ಜಾಸ್ತಿ ಹುರ್ಕೊಳ್ಳೋದಕ್ಕೆ ಹೋಗಬೇಡಿ. ಇದನ್ನು ನಾನಿವಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಅದು ತಣ್ಣಗಾದ್ಮೇಲೆ ಮಿಕ್ಸಿಯನ್ನು ಮಾಡ್ಕೋಬೇಕು. ಇವಾಗ ಇದೇ ಕಡಾಯಿಗೆ ನಾನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಎಣ್ಣೆ ತಗೊಂಡಿದ್ದೀನಿ. ಅರ್ಧ ಸಾಸಿವೆ ಎಣ್ಣೆ ಹಾಕ್ತೀನಿ, ಅರ್ಧ ನಾವು ಅಡುಗೆಗೆ ಯೂಸ್ ಮಾಡುವಂತಹ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಜಾಸ್ತಿ ಹಾಕಬೇಕು ಸ್ವಲ್ಪ, ಆವಾಗ ಉಪ್ಪಿನಕಾಯಿ ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ಇಷ್ಟು ಸಾಸಿವೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು ಅಂದಾಜು ಮೇಲೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಇದನ್ನು ಜಾಸ್ತಿ ಬಿಸಿ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಬಿಸಿ ಆದರೆ ಸಾಕು. ಬಿಸಿ ಮಾಡಿದ ಮೇಲೆ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಪೂರ್ತಿಯಾಗಿ. ಜಾಸ್ತಿ ಕುದಿಯೋವರೆಗೂ ಗರಂ ಮಾಡ್ತೀವಲ್ಲ ನಾವು ಬಿಸಿ ಇದಕ್ಕೆ ಅಡುಗೆಗೆ, ಆ ಥರ ಬಿಸಿ ಮಾಡೋದು ಬೇಡ. ಸ್ವಲ್ಪ ಬಿಸಿ ಆದಮೇಲೆ ಅದನ್ನು ನಾನು ತಣ್ಣಗೆ ಮಾಡೋದಕ್ಕೆ ಇಟ್ಕೋತೀನಿ. ನೆಕ್ಸ್ಟ್ ಇವಾಗ ಕಟ್ ಮಾಡ್ಕೊಂಡಿರುವಂತಹ ಉಪ್ಪಿನಕಾಯಿನ ಒಂದು ಪಾತ್ರೆಗೆ ಹಾಕಿದ್ದೀನಿ. ಎಲ್ಲ ನೀರಿನ ಅಂಶ ಹೋಗಿದೆ, ಕಂಪ್ಲೀಟಾಗಿ ಒಣಗಿದೆ. ಇವಾಗ ಇದಕ್ಕೆ ನಾನು ಇಲ್ಲಿ ಹುರ್ಕೊಂಡಿರುವಂತಹ ಮೆಂತ್ಯಕಾಳು ಮತ್ತು ಸಾಸಿವೆನ ನಾನು ಮಿಕ್ಸಿ ಮಾಡಿ ಹಾಕ್ತೀನಿ. ಇದಕ್ಕೆ ತರಿಯಾಗಿ ರುಬ್ಕೋಬೇಕು, ಜಾಸ್ತಿ ಸಣ್ಣ ಮಾಡೋದಕ್ಕೆ ಹೋಗಬೇಡಿ, ತರಿಯಾಗಿ ರುಬ್ಕೊಳ್ಳಿ. ರುಬ್ಕೊಂಡಿರುವಂತಹ ಮಿಶ್ರಣವನ್ನು ಒಂದು ಪ್ಲೇಟ್ಗೆ ಹಾಕ್ತೀನಿ. ಇವಾಗ ಈ ಉಪ್ಪಿನಕಾಯಿಗೆ ಉಪ್ಪು ಖಾರ ಎಷ್ಟು ಬೇಕೋ ಅದನ್ನು ಕೂಡ ಹಾಕ್ಕೊಳ್ಳೋಣ. ಖಾರವನ್ನು ಹಾಕ್ತಾಯಿದ್ದೀನಿ.
ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 3 ಚಮಚದಷ್ಟು ಹಾಕಿದ್ದೀನಿ. ಹಾಗೆ ಉಪ್ಪು ಕೂಡ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ, ಇಷ್ಟೇ ಅಂತಲ್ಲ. ಯಾಕಂದರೆ ನೀವು ಮಾವಿನಕಾಯಿ ಎಷ್ಟು ತಗೋತೀರೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಉಪ್ಪು ಖಾರ ಹಾಕೋದು. ಸ್ವಲ್ಪ ಉಪ್ಪು ಜಾಸ್ತಿ ಚೆನ್ನಾಗಿದ್ದರೆ ಟೇಸ್ಟ್ ಆಗುತ್ತೆ, ಹಾಗೆ ಕೆಡೋದಿಲ್ಲ. ಮಾವಿನಕಾಯಿ ಉಪ್ಪಿನಕಾಯಿ ಕೆಡೋದಿಲ್ಲ. ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಮೆಂತೆಕಾಳು ಮತ್ತು ಬೆಳ್ಳುಳ್ಳಿಯನ್ನು ಹಾಕಿದ್ದೆ, ಅದು ಸ್ವಲ್ಪ ಸ್ಕಿಪ್ ಆಗಿದೆ. ಈಗ ಮಿಕ್ಸ್ ಮಾಡಿರುವಂತಹ ಮಿಶ್ರಣವನ್ನು ಈ ಮಾವಿನಕಾಯಿ ಮೇಲೆ ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಹಸಿ ಮೆಂತೆಕಾಳನ್ನು ಹಾಕಿದ್ದೀನಿ. ಇವಾಗ ಇದು ಚೆನ್ನಾಗಿ ಕಲಿಸ್ಕೊಂಡ ಮೇಲೆ ನಾವು ಎಣ್ಣೆನ ತಣ್ಣಗೆ ಮಾಡೋಕೆ ಇಟ್ಟಿರ್ತೀವಲ್ಲ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬೇಕಿವಾಗ. ಉಪ್ಪು ಖಾರ ಎಲ್ಲ ಕಡೆ ಮಿಕ್ಸ್ ಆದಮೇಲೆ ಎಣ್ಣೆನ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು. ತುಂಬ ನೋಡಿ ಎಷ್ಟು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ, ಈಸಿಯಾಗಿ ಮಾಡ್ಕೋಬೋದು ನೀವು. ಇವಾಗ ಇದಕ್ಕೆ ತಣ್ಣಗೆ ಮಾಡ್ಕೊಂಡಿರುವಂತಹ ಎಣ್ಣೆನ ಇವಾಗ ಉಪ್ಪಿನಕಾಯಿಗೆ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಮಾಡೋದ್ರಿಂದ ವರ್ಷಗಟ್ಟಲೆ ಇಟ್ಟರೂ ಕೂಡ ಈ ಉಪ್ಪಿನಕಾಯಿ ಏನೂ ಆಗೋದಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು.